ಹಲೋ ನಮಸ್ತೆ ಫ್ರೆಂಡ್. ಇವತ್ತು ನುಗ್ಗೆ ಸೊಪ್ಪು ಹಾಕಿ ಬೇಳೆ ಸಾರು ಮಾಡೋದನ್ನು ನೋಡೋಣ ಬನ್ನಿ. ನೋಡಿ, ಈ ರೀತಿ ಒಂದು ಕಟ್ಟಷ್ಟು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ನೋಡಿ, ಬೇಳೆ 100 ಗ್ರಾಮಷ್ಟು ತೊಳೆದು ಕುಕ್ಕರಲ್ಲಿ ಬೇಲಿಡೋಣ. ಬೇಳೆ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಹಸಿಮೆಣಸಿನಕಾಯಿ, ಜೀರಿಗೆ ಇವೆಲ್ಲವನ್ನು ಹಾಕಿ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ, ಅರಿಶಿನ ಹಾಕಿ ಟೊಮೊಟೊ ಹಾಕಿ ಬೇಯಲು ಬಿಡೋಣ. ಇದು ಬೇಯೋವರೆಗೂ ನುಗ್ಗೆ ಸೊಪ್ಪನ್ನು ಬಿಡಿಸಿಕೊಳ್ಳೋಣ. ನೋಡಿ, ಈ ರೀತಿ ಬೇಯಲು ಇಡೋಣ. ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 1-2 ವಿಸಿಲ್ ಕೂಗಿಸಿದರೆ ಬೇಳೆ ಬೇಯುತ್ತದೆ. ನೋಡಿ, ನುಗ್ಗೆ ಸೊಪ್ಪನ್ನು ಈ ರೀತಿ ಎಳಸಾಗಿದೆ. ಒಂದು ಕಟ್ಟಷ್ಟು ಎತ್ಕೊಂಡಿದ್ದೇನೆ. ನೋಡಿ, ಈ ರೀತಿ ತೊಳೆದು ಇದನ್ನು ಒಗ್ಗರಣೆಗೆ ಹಾಕಿಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿ ಈ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್. ನೋಡಿ, ಈ ರೀತಿ ಫ್ರೈ ಆಗಬೇಕು ಚೆನ್ನಾಗಿ. ಈಗ ನೋಡಿ, ಬೇಳೆಯು 2 ವಿಸಿಲ್ ಕೂಗಿ ತಣ್ಣಗಾಗಿದೆ. ಈಗ ಬೇಳೆಯನ್ನು ಬಸಿದುಕೊಂಡು ಇಟ್ಟುಕೊಂಡು ಬೇಳೆಯನ್ನು ಮಸಿದುಕೊಳ್ಳೋಣ. ಮಸಿದುಕೊಂಡು ಸೊಪ್ಪು ಫ್ರೈ ಮಾಡಿರುವ ಸೊಪ್ಪನ್ನು ಜೊತೆಗೆ ಬೇಳೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಈ ರೀತಿ ಸ್ವಲ್ಪ ಮ್ಯಾಶ್ ಮಾಡಿಕೊಂಡರೆ ನುಗ್ಗೆ ಸೊಪ್ಪು ಸ್ವಲ್ಪ ಮಸೆದುಕೊಳ್ಳುತ್ತದೆ. ಬೇಳೆ ಎಲ್ಲವನ್ನು ಮಸಿಕೊಳ್ಳುತ್ತೆ. ನೋಡಿ, ಈಗ ಬಸಿದಿರುವ ನೀರನ್ನು ಹಾಕಿಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ನಿಮಿಷ ಕುದಿಸಿದರೆ ನುಗ್ಗೆ ಸೊಪ್ಪಿನ ಬೇಳೆ ಸಾಂಬಾರು ರೆಡಿಯಾಗುತ್ತದೆ. ಚೆನ್ನಾಗಿ ಇದು 1-5 ನಿಮಿಷ ಕುದಿಯಲಿ. ಆಗ ಒಗ್ಗರಣೆ ಹಾಕಿಕೊಳ್ಳೋಣ. ನೋಡಿ, ಎಣ್ಣೆ ಕಾಯಲಿಟ್ಟಿದ್ದೇನೆ. ಒಂದು ಚಮಚ ಒಂದು ಸ್ವಲ್ಪ ಸಾಸಿವೆ, ಕರಿಬೇವು, 1-2 ಒಣಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿಕೊಳ್ಳೋಣ. ಈರುಳ್ಳಿ ಹಾಕುವ ಅವಶ್ಯಕತೆ ಇಲ್ಲ, ಮೊದಲೇ ಬೇಯಲು ಹಾಕಿದ್ದೇವೆ. ನೋಡಿ, ಈ ರೀತಿ ಒಗ್ಗರಣೆ ಆದ ಮೇಲೆ ಬೇಳೆ ಸಾಂಬಾರಿಗೆ ಹಾಕಿದರೆ ನುಗ್ಗೆ ಸೊಪ್ಪಿನ ಬೇಳೆ ಸಾಂಬಾರು ಚೆನ್ನಾಗಿರ್ತದೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಕಹಿಯಾಗಿರುವುದಿಲ್ಲ. ಅನ್ನಕ್ಕೆ, ಮುದ್ದೆಗೆ ಸೂಪರಾಗಿರುತ್ತದೆ. ತುಂಬ ರುಚಿಕರವೂ ಆಗಿರುತ್ತದೆ.